ಒಂದಾನೊಂದು ಕಾಲದಲ್ಲಿ ಹಚ್ಚ ಹಸಿರಿನ ಕಾಡಿನಲ್ಲಿ ಸ್ಯಾಮಿ ಎಂಬ ಪುಟ್ಟ ಅಳಿಲು ವಾಸಿಸುತ್ತಿತ್ತು. ಸ್ಯಾಮಿ ತನ್ನ ಪೊದೆಯ ಬಾಲ ಮತ್ತು ಓಕ್ಗಳ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ದಾನೆ. ಒಂದು ಬಿಸಿಲಿನ ಮುಂಜಾನೆ ಸಮ್ಮಿ ಮರದಿಂದ ಮರಕ್ಕೆ ಜಿಗಿಯುತ್ತಿರುವಾಗ ಅವನು ಹಿಂದೆಂದೂ ನೋಡಿರದ ಹೊಳೆಯುವ ಚಿನ್ನದ ಓಕ್ ಅನ್ನು ಕಂಡುಹಿಡಿದನು. ಉತ್ಸಾಹದಿಂದ ಅವನು ಅದನ್ನು ಎತ್ತಿಕೊಂಡು ಅದನ್ನು ಸುರಕ್ಷಿತವಾಗಿಡಲು ವಿಶೇಷ ಸ್ಥಳದಲ್ಲಿ ಹೂಳಲು ನಿರ್ಧರಿಸಿದನು. ಸಮ್ಮಿ ಅಗೆಯುತ್ತಿರುವಾಗ ಅವನ ಸ್ನೇಹಿತ ಬೆಲ್ಲ ಬ್ಲೂಬರ್ಡ್ ಮೇಲೆ ಹಾರಿ, ನೀವು ಏನು ಮಾಡುತ್ತಿದ್ದೀರಿ ಸಾಮಿ? ಸ್ಯಾಮಿ ಹೆಮ್ಮೆಯಿಂದ ಬೆಲ್ಲಾಗೆ ಚಿನ್ನದ ಓಕ್ ತೋರಿಸಿದರು. ಬೆಲ್ಲ ಆಶ್ಚರ್ಯಚಕಿತರಾದರು ಮತ್ತು ಅವರು ತಮ್ಮ ಸ್ನೇಹಿತರೊಂದಿಗೆ ಓಕ್ ಅನ್ನು ಹಂಚಿಕೊಳ್ಳಲು ಸಲಹೆ ನೀಡಿದರು. ಸ್ಯಾಮಿ ಇದು ಅದ್ಭುತ ಕಲ್ಪನೆ ಎಂದು ಭಾವಿಸಿದರು ಮತ್ತು ಅವರು ಒಟ್ಟಾಗಿ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು ದೊಡ್ಡ ಸಭೆಗೆ ಕರೆದರು. ಕೂಟದಲ್ಲಿ ಸಮ್ಮಿ ಮತ್ತು ಬೆಲ್ಲ ಎಲ್ಲರಿಗೂ ಚಿನ್ನದ ಓಕುಳಿಯನ್ನು ಅರ್ಪಿಸಿದರು. ಅವರೆಲ್ಲರೂ ಅದರ ಸೌಂದರ್ಯಕ್ಕೆ ಆಶ್ಚರ್ಯಪಟ್ಟರು ಮತ್ತು ಕಾಡಿನ ಮಧ್ಯದಲ್ಲಿ ಅದನ್ನು ನೆಡಲು ನಿರ್ಧರಿಸಿದರು. ಅವರ ಆಶ್ಚರ್ಯಕ್ಕೆ ಮರುದಿನ ಮಾಂತ್ರಿಕ ಮರವು ಸ್ಥಳದಿಂದ ಬೆಳೆದು ಎಲ್ಲಾ ಪ್ರಾಣಿಗಳಿಗೆ ಅಂತ್ಯವಿಲ್ಲದ ಆಕಾಂಕ್ಷೆಗಳನ್ನು ಒದಗಿಸಿತು. ಆ ದಿನದಿಂದ ಸ್ಯಾಮಿ ಮತ್ತು ಅವನ ಸ್ನೇಹಿತರು ಹಂಚಿಕೊಳ್ಳುವ ಸಂತೋಷ ಮತ್ತು ಅದು ಅವರ ಜೀವನಕ್ಕೆ ತರಬಹುದಾದ ಮ್ಯಾಜಿಕ್ ಅನ್ನು ಕಲಿತರು. Thanks for watching. Subscribe for more videos.